ಅಂಬಾಸಡರ್ ಕಾರಿನ ಈ ಒಂದು ಸೌಂಡ್ ಸಾಕು ನಾವು ಹಳೆಯ ನೆನಪುಗಳಿಗೆ ಜಾರಲು. ಒಂದೊಮ್ಮೆ ನಮ್ಮೂರು ಹಳ್ಳಿಗಳ ರಸ್ತೆಗಳಲ್ಲಿ ಅಂಬಾಸಡರ್ ಕಾರಿನದೇ ದರ್ಬಾರು. ಆದ್ರೆ ಈಗ ಅಂಬಾಸಡರ್ ಕಾರ್ ಅಂದ್ರೆ ಯಾರಿಗೂ ಬೇಡ ಆಗಿದೆ. ಸೇಫೆಸ್ಟ್ ವೆಹಿಕಲ್ ಎಂಬ ಹೆಗ್ಗಳಿಕೆ ಜೊತೆ 1957ರಲ್ಲಿ ಭಾರತದ ಮಾರುಕಟ್ಟೆಗೆ ಪ್ರವೇಶಿಸಿದ್ದ ಹಿಂದೂಸ್ತಾನ್ ಮೋಟಾರ್ಸ್ನ ಅಂಬಾಸಡರ್ ಕಾರುಗಳು ಭಾರತದ ರಸ್ತೆಗಳ ರಾಜ ಎಂದೇ ಪ್ರಸಿದ್ಧಿ ಪಡೆದವು. ಭಾರತದ ಹಳ್ಳಿಗಳಲ್ಲಿ ಸಾರಿಗೆ ವ್ಯವಸ್ಥೆಯ ಪ್ರಮುಖ ಭಾಗವಾಗಿತ್ತು. ಸಾವಿರಾರು ಚಾಲಕರು ಈ ಕಾರಿನ ಮೂಲಕವೇ ಬದುಕು ಕಟ್ಟಿದ್ದರು. ಸುಮಾರು 50 ವರ್ಷಗಳ ಕಾಲ ಊರಿನ ರಸ್ತೆಗಳಲ್ಲಿ ಮೆರೆದಿದ್ದ ಈ ಕಾರುಗಳು ಬರಬರುತ್ತಾ ಮರೆಯಾಗುತ್ತಾ ಬಂತು. ಊರುಗಳಲ್ಲಿ ಪ್ರೈವೇಟ್ ಬಸ್ಗಳ ಓಡಾಟ ಶುರುವಾದ ನಂತರ ಪರಿಸ್ಥಿತಿ ಬದಲಾಯಿತು. ಮಂಗಳೂರಿಗೆ 200 ಕಾರ್ ಇತ್ತು ಮಂಗಳೂರಿಗೆ. ಈಗ ಇರುವುದು ಎಷ್ಟು ಕಾರು? 20 ಕಾರು ಸಹ ಇಲ್ಲ, 10-15 ಕಾರ್ ಅಷ್ಟೇ ಈಗ. ನಾನು ಸಾಧಾರಣ ಒಂದು 30-33 ವರ್ಷ ಆಯ್ತು ಸರ್ವಿಸ್ ಹೊಡೆಯೋದಿಲ್ಲಿ. ಇದ್ದ ಕಾರಲ್ಲಿ ಒಳ್ಳೆ ಕಾರ್ ಅಂತ ಹೇಳಿದ್ರೆ ನಮ್ದು ಅಂಬಾಸಡರ್ 94-93ರಲ್ಲಿ ಕಾರ್ ತೆಗೆದಿದ್ದೇವೆ. ಈಗ ಅದರ ಪರಿಸ್ಥಿತಿ ಶೋಚನೀಯವಾಗಿ ಏನು ಇಲ್ಲ. ಅದರದ್ದು ಸಾಧಾರಣ ಈಗ ನಮಗೆ ಒಂದು ಇನ್ಸ್ಪೆಕ್ಷನ್ ಚಾರ್ಜ್ ಆಗುವಾಗ ಸಾಧಾರಣ 12-15 ಸಾವಿರ ರೂಪಾಯಿ ಆಗ್ತದೆ. ಇನ್ಸೂರೆನ್ಸ್ ಬೇರೆ, ಒಂದು ಟ್ಯಾಕ್ಸ್ ಬೇರೆ, ಹಾಗೆ ಬೇರೆ ಬೇರೆ ಐಟಮ್ ಅಲ್ಲಿ ಈಗ ನಮ್ಮನ್ನು ಕೊಲ್ತಾ ಇದ್ದಾರೆ. ಮೆಟೀರಿಯಲ್ಸ್ ಚಾರ್ಜ್ ಜಾಸ್ತಿ, ಎಲ್ಲ ಜಾಸ್ತಿ, ಜನರು ಕೂಡ ಬರುವುದಿಲ್ಲ. ಈಗ ಬಾಡಿಗೆ ಏನು ಇಲ್ಲ, ಆದ ಕಾರಣ ಅಲ್ಲಿಂದ ಅಲ್ಲಿಗೆ 1-2 ಟ್ರಿಪ್ ಹೊಡಿತಾ ಇದ್ದೇವೆ ಖಾಲಿ. ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಆಗಿದೆ, ಆಯಿಲ್ ಬೆಲೆ ಜಾಸ್ತಿ ಆಗಿದೆ, ಕಚ್ಚಾ ಸಾಮಗ್ರಿ ಬೆಲೆ ಜಾಸ್ತಿ ಆಗಿದೆ, ಟೈರ್ ಜಾಸ್ತಿ ಆಗಿದೆ. ಟ್ರಿಪ್ಪಲ್ಲಿ ಈಗ ನನಗೆ ಪುತ್ತೂರಿಂದ ಬರುವಾಗ 100 ರೂಪಾಯಿ ಆಯ್ತು, ನನಗೆ 150 ರೂಪಾಯಿ ಡೀಸೆಲ್ಗೆ ಬೇಕಾಗ್ತದೆ. ನಾವು ವಿಟ್ಲದಿಂದ ಪೆರುವೈಯಿಂದ ಮೊದಲು ನಮಗೆ 4-5 ರೂಪಾಯಿ ಹೊಡಿತಿದ್ರು. ಆಗ ಬಸ್ ಎಲ್ಲ ಕಡಿಮೆ, ಈಗ ಸರಕಾರಿ ಬಸ್ ಉಂಟಲ್ಲ, ಹಾಗೆ ಅದರಲ್ಲಿ ಫ್ರೀ ಉಂಟು, ಹಾಗೆ ಬರುವ ಜನಸಂಖ್ಯೆ ಕಡಿಮೆ. ವಿಟ್ಲಪೇಟೆಯನ್ನೇ ಉದಾಹರಣೆಯಾಗಿ ತೆಗೆದುಕೊಂಡ್ರೆ ವಿಟ್ಲದಿಂದ ಪುತ್ತೂರು, ಮಂಗಳೂರು, ಪೆರುವಾಯಿ, ಕನ್ಯಾನ ಹೀಗೆ ವಿವಿಧ ಭಾಗಗಳಿಗೆ ಸಂಚರಿಸ್ತಾ ಇದ್ದ ಕಾರುಗಳ ಸಂಖ್ಯೆ 200ಕ್ಕೂ ಹೆಚ್ಚು. ಆದ್ರೆ ಈಗ ಬಸ್ಗಳು, ಆಧುನಿಕ ಕಾರುಗಳು, ರಿಕ್ಷಾಗಳು, ಅಲ್ಲಲ್ಲಿ ಕಾಣಸಿಗುವ ದ್ವಿಚಕ್ರ ವಾಹನಗಳ ನಡುವೆ ಬೆರಳೆಣಿಕೆಯ ಅಂಬಾಸಡರ್ ಕಾರುಗಳು ಮಾತ್ರ ಇವೆ. ಉಳಿದಿಲ್ಲ ಕೆಲಸ ಹೋಗ್ತಾ ಉಂಟು ಅಷ್ಟೇ. ಎಲ್ಲ ಸ್ಕ್ರಾಪ್ ಮಾಡಿದೆ, ಎಲ್ಲ ಪೈಂಟ್ ಕೆಲಸಕ್ಕೆ ಕೂಲಿ ಕೆಲಸ ಹೋಗ್ತಾ ಇದ್ರಲ್ಲ. ಎಂತ ಮಾಡ್ಬೋದು? ಮೇಂಟೆನೆನ್ಸ್ ಅಂದ್ರೆ ರಿಪೇರಿ ಕಾಸ್ಟ್ಲಿ, ಸಾಮಾನು ಸಿಗುದಿಲ್ಲ, ಪಾರ್ಟ್ಸ್ ಕಷ್ಟ ಆಗ್ತದೆ. ಒಂದು 5 ಪಾರ್ಟ್ಸ್ಗೆ 500 ರೂಪಾಯಿ ಇರ್ತಾರೆ, ಹಾಕೋದು ಗೊತ್ತಿಲ್ಲ. ಈಗ 1000 ಬಾಡಿಗೆ ಆದ್ರೆ ಅದ್ರಲ್ಲಿ 600 ರೂಪಾಯಿ ಸಾಧಾರಣ ಡೀಸೆಲ್ಗೆ ಹೋಗ್ತದೆ, 600-700 ರೂಪಾಯಿ ಡೀಸೆಲ್ಗೆ ಹೋಗ್ತದೆ. 3 ಟ್ರಿಪ್ ಪುತ್ತೂರು ಮಾಡಿದ್ರೆ ನಮಗೆ 400 ರೂಪಾಯಿ ಆದ್ರೆ 660 ಡೀಸೆಲ್ಗೆ ಹೋಗಿ ಮತ್ತೆ 340 ರೂಪಾಯಿ ಉಳಿತಾಯ ಆಗುದು. ಒಂದು ಕಾಲದಲ್ಲಿ ನಮಗೆ ತೊಂದರೆ ಇಲ್ಲ. ದೇವರದಲ್ಲಿ ನಾವು ಎಲ್ಲ ಕಾರ್ಯವನ್ನು ನಾವು ಮಾಡಿದ್ದೇವೆ. ಮದುವೆ ಕಾರ್ಯ ಅದು ಇದು ನಮ್ಮ ತಂಗಿಯರನ್ನು ಕೊಟ್ಟಿದ್ದೇವೆ, ಮತ್ತೆ ಸಾಧಾರಣ ಮನೆ ಎಲ್ಲ ಮಾಡಿದೆ. ಅದರ ಬಗ್ಗೆ ನಾವು ಏನು ಹೇಳಲಿಕ್ಕಿಲ್ಲ. ಯಾಕೆಂದ್ರೆ ಸ್ವಲ್ಪ ಸರ್ಕಾರದವರು ಕೂಡ ನಮಗೆ ಸ್ವಲ್ಪ ಪ್ರಯೋಜನ ಆಗುವಾಗ ಈ ಟ್ಯಾಕ್ಸ್, ಇನ್ಸ್ಪೆಕ್ಷನ್ ಚಾರ್ಜ್, ಇದನ್ನೆಲ್ಲ ಫ್ಯಾನಿಂಗ್ ಬಟನ್, ಇದೆಲ್ಲ ನಿಜವಾಗಿ ಹೇಳುವುದಾದ್ರೆ ಇದು ಅನಗತ್ಯ. ಇದು ಈ ಫ್ಯಾನಿಂಗ್ ಬಟನ್ ಅನಗತ್ಯ, ಇದರಲ್ಲಿ ಏನು ಪ್ರಯೋಜನ ಇಲ್ಲ. ಈಗ ಗೌರ್ಮೆಂಟ್ ಇದಕ್ಕೆ ಏನಾದರೂ ಒಂದು ಪ್ರತಿಫಲ ಏನಾದರೂ ಕೊಡಬೇಕಲ್ಲ. ನಮಗೆ ಇಷ್ಟು ವರ್ಷದಿಂದ ದುಡಿತಾ ಇದ್ದೇವೆ ನಾವು, ಇದಕ್ಕೆ ಏನಾದರೂ ಪರಿಹಾರ ಆದರೆ ಏನಾದರೂ ಕೊಡಬೇಕು. ಕಾರೇ ನಮಗೆ ಗೊತ್ತು ಜೀವನಕ್ಕೆ. ಇದಿಲ್ಲ ಅಂದ್ರೆ ನಮಗೆ ಆಗುದೇ ಇಲ್ಲ. ಹೊರಗೆ ಬೇರೆ ಯಾವುದೇ ವೆಹಿಕಲ್ ನನಗೆ ಹಿಡಿಯುವುದಿಲ್ಲ, ಅಂಬಾಸಡರ್ ಮಾತ್ರ ಒಂದು. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.